ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಇದ್ದಾರೆ. ಅಧ್ಯಕ್ಷರು ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಕೊಡ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಧ್ಯಾನದ ಬಗ್ಗೆ ಒಂದಿಷ್ಟು ಮಾತಾಡೋಣ. ನೀವು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು. ಈಗ ಹೇಗೆ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ ತನಕನು ಈ ಡಿಪ್ರೆಷನ್ ಅಂತ ಹೇಳ್ತಾರೆ, ಕೆಲಸದ ಒತ್ತಡ ಹೇಳ್ತಾರೆ, ಮಾನಸಿಕ ಕಿರಿಕಿರಿ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳಿದ್ರೆ ಯಾರೇ ಕೇಳಿದ್ರು ಧ್ಯಾನ ಅಂತಾರೆ. ಈಗ ಆಧ್ಯಾತ್ಮ, ಧ್ಯಾನ ಇದ್ರ ಕಡೆ ಜನರ ಒಲವು ಜಾಸ್ತಿ ಆಗ್ತಾ ಇದೆ. ಸೊ ನೀವು ಸಂಶೋಧಕಿಯಾಗಿ ನೀವೇನ್ ಹೇಳ್ತೀರಿ? ಈ ಧ್ಯಾನದ ಮಹತ್ವ ಏನು? ಅದನ್ನ ನಾವು ಮಾಡೋದು ಎಷ್ಟು ಸರಿ, ಅಥವಾ ಏನಾದ್ರು ಉಪಯುಕ್ತ ಇದೆಯಾ ಅನ್ನೋದು? ಹೌದು. ಈಗ ನಮ್ಮ ಒಂದು ಆಧುನಿಕ ಜಗತ್ತು ಅಂತ ನೋಡಿದ್ರೆ ನಾವೆಲ್ಲ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ. ಮಿಷನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಈ AI ಟೂಲ್ ಇದೆಯಲ್ಲ, ಇದು ಮುಂದಿನ ದಿನದಲ್ಲಿ ಮನುಷ್ಯನ ರಿಪ್ಲೇಸ್ ಮಾಡ್ಬಿಡುತ್ತೆ. ಎಲ್ಲ ರೋಬೋಗಳು ಅಷ್ಟು ರೋಬೋಟ್ ಇತ್ತು ಅಂತಂದ್ರೆ ತುಂಬಾ ಸುಲಭವಾಗಿ ಕೆಲಸನ ಮಾಡ್ಬೋದು. ಇದರ ಜೊತೆಗೆ ಮುಂದಿನ ಜಗತ್ತನ್ನು ಕಾಡುವ ಬಹಳ ಪ್ರಮುಖವಾದ ಸಮಸ್ಯೆ ಅಂದ್ರೆ ಮಾನಸಿಕ ಆರೋಗ್ಯ. ಈಗಾಗ್ಲೇ ನೀವು ಹೇಳಿದ್ದ ನಿಮ್ಮ ಮಾತಲ್ಲೇ ನಾವು ಗುರ್ತಿಸೋ ಹಾಗೆ ಸಣ್ಣ ಮಕ್ಕಳಲ್ಲೂ ಡಿಪ್ರೆಷನ್ ಅಂತಾರೆ. ಮೊದಲು ಡಿಪ್ರೆಷನ್ ಯಾರಿಗೆ ಅಂತಂದ್ರೆ, ಜೀವನದಲ್ಲಿ ತುಂಬಾ ಕುಗ್ಗೋಗಿ ಅವ್ರ ಕೈಲಿ ಆಗಲ್ಲ ಜೀವನ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಅಂದಾಗ ಡಿಪ್ರೆಷನ್ಗೆ ಹೋದ್ರು ಅಂತ ಅನ್ಬೋದು. ಅಥವಾ ಯುವಕರು ಏನೋ ಒಂದು ಅವ್ರದ ಒಂದು ಪ್ರೀತಿ ಕಳೆದೋಯ್ತು, ಏನೋ ತೊಂದರೆಗಳಿರುತ್ತಲ್ಲ, ಲವ್ ಫೇಲ್ಯೂರ್, ಅವಾಗ ಡಿಪ್ರೆಷನ್ಗೆ ಹೋಗೋದು. ಅಥವಾ ವಿದ್ಯಾರ್ಥಿಗಳು ಏನೋ ತುಂಬಾ ಮಾರ್ಕ್ಸ್ ಬಂದಿಲ್ಲ, ಆ ಥರದ್ದು ಎಲ್ಲೋ ಒಂದೊಂದಿತ್ತು. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ಸಣ್ಣ ಮಕ್ಳಿಗೂ ಈ ಆಂಗ್ಸೈಟಿ, ಡಿಪ್ರೆಷನ್ನು ಮತ್ತೆ ಮಾನಸಿಕ ಖಿನ್ನತೆಗಳು ಇದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಸ್ಯೂಸೈಡಲ್ ಟೆಂಡೆನ್ಸಿನೂ ಜಾಸ್ತಿ ಇದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಸಣ್ಣ ಸಣ್ಣ ವಿಚಾರಗಳಿಗೇನೆ ಸಣ್ಣ ಮಕ್ಕಳು ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಸ್ಯೂಸೈಡ್ ಮಾಡ್ಕೊಂಡ್ರು, ಅಥವಾ ಬೈಕ್ ಕೊಡಿಸ್ಲಿಲ್ಲ ಅಂತ ಮಕ್ಕಳುಗಳು. ಈ ಥರದ್ದು ಸಣ್ಣ ಅಂದ್ರೆ ತುಂಬಾ ಕ್ಷುಲ್ಲಕ ಅಂತ ಅನ್ಸುತ್ತೆ ನಮ್ಗೆ. ಅಯ್ಯೋ ಇದಕ್ಕೆಲ್ಲ ಸಾಯ್ತಾರ ಮಕ್ಕಳುಗಳು ಅಂತ. ಅಂದ್ರೆ ಅವರ ಮನಸ್ಥಿತಿ ಆ ಥರ ಆಗ್ತಾ ಇದೆ. ಹಾಗಾಗಿ ಇಡೀ ಜಗತ್ತಲ್ಲಿ ಮುಂದಿನ ದಿನದಲ್ಲಿ ಜಗತ್ತನ್ನು ಕಾಡುವ ಸಮಸ್ಯೆ ಮಾನಸಿಕ ಆರೋಗ್ಯ. ಈ ಎಲ್ಲಾ ಕಾಯಿಲೆ ಬರೀ ಮಾನಸಿಕ ಆರೋಗ್ಯ ಅಲ್ಲ, ದೈಹಿಕ ಆರೋಗ್ಯ ಮತ್ತೆ ಲೈಂಗಿಕ ಆರೋಗ್ಯ, ಎಲ್ಲ ಆರೋಗ್ಯನ ನಮಗೆ ಸಿಗಬೇಕು ಅಂದ್ರೆ ವಿಜ್ಞಾನಿಗಳು ಬಹಳ ಸಂಶೋಧನೆ ಮಾಡಿದ್ದಾರೆ. ಯಾವ ರೀತಿ ನಾವು ಓವರ್ ಆಲ್ ಒಂದು ಹೋಲಿಸ್ಟಿಕ್ ಹೆಲ್ತ್ ಅಂತ, ಪರಿಪೂರ್ಣ ಆರೋಗ್ಯನ ನಾವು ಯಾವ ರೀತಿ ಪಡಿಬಹುದು ಅನ್ನೋದರ ವಿಚಾರವಾಗಿ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆ ಮಾಡಿದಾಗ ಕಂಡುಕೊಂಡಿರುವ ಏಕೈಕ ಮಾರ್ಗ ಅಂದ್ರೆ ಧ್ಯಾನ, ಮೆಡಿಟೇಷನ್ ಅಂತ ಕರಿತೇವೆ. ಈ ಧ್ಯಾನ ಅಂದ ತಕ್ಷಣ ಎಲ್ಲರಿಗೂ ಕಣ್ಮುಂದೆ ಬರೋದು ನಮ್ಮ ಧಾರ್ಮಿಕತೆ. ಧ್ಯಾನಕ್ಕೂ ಧಾರ್ಮಿಕತೆನೂ ಒಂದೇ ಅಂತ ಅನ್ಕೊಂಬಿಟ್ಟಿದಾರೆಲ್ಲ. ಅಂದ್ರೆ ನೀನು ಧ್ಯಾನ ಮಾಡ್ಬೇಕು ಅಂತಂದ್ರೆ ನೀನು ಈ ತರ ಒಂದು ಬಟ್ಟೆ ಹಾಕ್ಬೇಕು, ಕಾವಿ ಬಟ್ಟೆ ಹಾಕ್ಬೇಕು, ನೀನು ಗಡ್ಡ ಬಿಟ್ಕೋಬೇಕು, ನೀನು ಹಿಮಾಲಯಕ್ಕೆ ಹೋಗ್ಬೇಕು. ಅಂದ್ರೆ ಈ ಧ್ಯಾನ ಅಂತ ಮಕ್ಳಿಗೆ ಧ್ಯಾನ ಮಾಡಪ್ಪ ಅಂತಂದ್ರೆ, ನನ್ಗೇನ್ ವಯಸ್ಸಾಗಿದ್ಯಾ, ನನ್ಗೇನ್ ಆಗಿದೆ, ನಾನೇನ ಬಟ್ಟೆ ಅದ್ರದ ಅಂದ್ರೆ ಧಾರ್ಮಿಕತೆಗೆ ಇದನ್ನ ಧ್ಯಾನನ ಬೆಸ್ತ್ ಬಿಡ್ತೀವಿ ನಾವು. ಅದು ಧಾರ್ಮಿಕತೆನೇ ಬೇರೆ, ಧ್ಯಾನನೇ ಬೇರೆ. ಹಾಗಾಗಿ ಧ್ಯಾನ ಅನ್ನೋದು ಒಂದು ವೈಜ್ಞಾನಿಕವಾಗಿ ನಮ್ಮ ಹಿರಿಯರು ನಮಗೆ ಕೊಟ್ಟಂತ ಒಂದು ಕಲೆ ಅಂತ ಅನ್ಬೋದು. ಅದೊಂದು ಸಿಸ್ಟಮ್. ಅದನ್ನ ನೀವು ಮಾಡ್ತಾ ಬಂದ್ರೆ ನೀವು ಒಂದು ಏನು ಸಮಸ್ಯೆಗಳಿರುತ್ತೆ ಜೀವನದಲ್ಲಿ, ಅದನ್ನ ಎಲ್ಲಾ ರೀತಿ ಕೋಪ ಮಾಡ್ಕೊಂಡು ಅದನ್ನ ಸರಿಯಾಗಿ ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಧ್ಯಾನ ಅಂತ ಕೊಟ್ರು. ಈಗ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ತರ ವೇವ್ಸ್ಗಳು ಬರ್ತಾ ಇರುತ್ತೆ. ಈಗ ನಾವು ಮಾತಾಡ್ತಾ ಇದೀವಲ್ಲ, ಈಗ ನಮ್ಗೆ ಆಲ್ಫಾ ಬೀಟಾ ವೇವ್ಸ್ ಇದೆ ನಮ್ಮಲ್ಲಿ. ಅಂದ್ರೆ ಯಾವಾಗ್ಲೂ ತುಂಬಾ ಆಕ್ಟಿವ್ ಆಗಿರೋಂಥ ಮೈಂಡಲ್ಲಿ ಬೀಟಾ ವೇವ್ಸ್ ಇದೆಲ್ಲ ಮಾತಾಗಿ ಸುಮ್ಮನೆ 1-2 ನಿಮಿಷ ಕೂತ್ಕೊಂಡ್ರೆ ಆಲ್ಫಾ ವೇವ್ಗೆ ಹೊರಟೋಗುತ್ತೆ. ಅದು ಬೀಟಾದಿಂದ ಆಲ್ಫಾಗೆ ಶಿಫ್ಟ್ ಆಗುತ್ತೆ. ಆಮೇಲೆ ಡೆಲ್ಟಾ ವೇವ್ಗೆ ಹೋಗುತ್ತೆ. ಒಂದಂದ್ರೆ ನಿದ್ರೆ ಮಂಪರಿನ ಸ್ಥಿತಿ, ದೆನ್ ನಿದ್ರೆ ಸ್ಥಿತಿ ಥೀಟಾ ವೇವ್ಸ್, ಆಮೇಲೆ ಗಾಮಾ ವೇವ್ಸ್. ಈ ಥರ ಬೇರೆ 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 ಥರದ ಸ್ಥಿತಿಗಳನ್ನ ನಾವು ನೋಡ್ತೀವಿ. ನಮ್ಮ ಮೈಂಡ್ಗೆ ಯಾವಾಗಲೂ ನಾವು ಒಂದು ಕಾಮ್ನೆಸ್ ಕೊಡಬೇಕು ಅಂತಂದ್ರೆ ಆಲ್ಫಾ ಕಂಡೀಷನ್ಗೆ ಹೋಗ್ಬೇಕು ಅಂತ ನಾವು ಹೇಳ್ತೀವಿ. ಧ್ಯಾನ ಅನ್ನೋದು ಸ್ಥಿತಿ ಇದೆಯಲ್ಲ, ಅದು ಆಲ್ಫಾಗೂ ಕರ್ಕೊಂಡೋಗುತ್ತೆ. ತುಂಬಾ ದೊಡ್ಡ ಧ್ಯಾನ ಮಾಡೋಂಥ ವ್ಯಕ್ತಿಗಳಿಗೆ ಗಾಮಾ ಸ್ಟೇಜ್ಗೂ ಹೊರಟೋಗ್ತಾರೆ ಅವರು. ಅಂದ್ರೆ ತುಂಬಾ ಅವ್ರಿಗೆ ಒಂದು ದೇಹದ ಬಗ್ಗೆನೇ ಪರಿವೇನೇ ಇರೋದಿಲ್ಲ. ಈಗ ಕೆಲವೊಬ್ರು ಸಾಧು ಸಂತರು, ಶ್ರೇಷ್ಠರು, ಅವಧೂತರು, ಯೋಗಿಗಳು, ಜ್ಞಾನಿಗಳೆಲ್ಲ ನಾವು ನೋಡಿದೀವಲ್ವ. ಈ ರಮಣ ಮಹರ್ಷಿಗಳು ಧ್ಯಾನ ಮಾಡ್ತಾ ಇದ್ರು, ವಿವೇಕಾನಂದರು ಧ್ಯಾನ ಮಾಡ್ತಾ ಇದ್ರು.
ಕನ್ಯಾಕುಮಾರಿಲಿ ಅವ್ರದ್ದೊಂದು ಬಂಡೆನೇ ಇದೆ. ಎಷ್ಟೋ ಹೌದು, ಕಾಲ ಹ್ಮ್. ಅವರು ಆ ಬಂಡೆ ಮೇಲೆ ಕೂತ್ಕೊಂಡು ವಿವೇಕಾನಂದರು ಧ್ಯಾನ ಮಾಡಿದ್ರು ಅಂತ. ಹ್ಮ್. ರಾಮಕೃಷ್ಣ ಪರಮಹಂಸರು ಧ್ಯಾನ ಕೂತ್ರೆ ಅವ್ರಿಗೆ ಎಷ್ಟು ದಿನ ಆಗ್ತಿತ್ತು ಅಂತಾನೆ ಗೊತ್ತಾಗಲ್ಲ. ಹ್ಮ್. ಹೇಗ್ ಸಾಧ್ಯ? ಈಗ ನಾವು ಕೂತಿರ್ತೀವಿ, ಒಂದು ಸೊಳ್ಳೆ ಒಂದು ಧ್ಯಾನ ಅಂತ ಕೂತು ಸೊಳ್ಳೆ ಒಂದು ಕಚ್ಚಿ ತಿಂಡ ಎಚ್ಚರಿಕೆ ಆಗ್ಬಿಡುತ್ತೆ. ಹ್ಮ್. ಅಂದ್ರೆ ಅವ್ರಿಗೆಲ್ಲ ಅವ್ರು ಯಾಕೆ ಆತರ ಸಾಧನೆ ಮಾಡಿದ್ರು, ಸಾಧಿಸಿದ್ರು, ನೀವು ಒಂದೊಂದೇ ಹಂತದಲ್ಲೇ ಹೋದ್ರು ಅವರು. ಕೊನೆಗೆ ಒಂದು ಆ ಗಮ ಸ್ಟೇಜ್ ಅಂತ ನಾನು ಏನು ಹೇಳಿದೆ, ಅಂತ ಒಂದು ಸ್ಥಿತಿ, ಸಮಾಧಿ ಸ್ಥಿತಿ ಅಂತ ಅಂತಾರಲ್ಲ, ಅದನ್ನ ಆ ಒಂದು ಸ್ಥಿತಿಗೆ ತಲುಪಕ್ಕೆ ಸಾಧ್ಯ ಆಯಿತು. ಈಗ ನಾವು ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂದರೆ, ಧ್ಯಾನ ಅಂದರೆ ಮೊದಲನೇದಾಗಿ ನಾವು ಕರೆಕ್ಟಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಧ್ಯಾನ ಅಂತ ನೀವು ಗೂಗಲ್ ಮಾಡಿ ನೋಡಿದ್ರೆ ಅಥವಾ ಅದ್ರ ಬಗ್ಗೆ ಹುಡುಕ್ತಾ ಹೋದ್ರೆ ಸಾವಿರಾರು ಥರದ ಧ್ಯಾನಗಳಿದೆ. ಬೇಕಾದಷ್ಟು ಒಂದೊಂದು ಧರ್ಮದಲ್ಲೂ ಧ್ಯಾನನೇ ಹೇಳ್ತಾರೆ. ಈ ಝೆನ್ ಧರ್ಮದಲ್ಲಿ ಒಂದು ಥರದ ಧ್ಯಾನ ಹೇಳ್ತಾರೆ, ಬೌದ್ಧರು ಒಂಥರ ಹೇಳ್ತಾರೆ, ಜೈನರು ಒಂಥರ ಹೇಳ್ತಾರೆ, ಹಿಂದೂಗಳಲ್ಲಿ ಒಂಥರ ಇದೆ, ಮುಸ್ಲಿಮ್ಸು, ಎಲ್ಲರೂ ಪ್ರೇಯರ್ ಅಂತ ಅವ್ರು ಏನು ಮಾಡ್ತಾರೆ, ಒಂದು ಧ್ಯಾನ ಅದನ್ನು ಅವರು ಧರ್ಮದ ಜೊತೆ ಸೇರಿಸ್ಕೊಂಡಿದ್ದಾರೆ. ಆದರೆ ಸೈಂಟಿಫಿಕ್ ಆಗಿ ನಾವು ಧ್ಯಾನ ಅಂತ ನೋಡೋದಾದ್ರೆ, ನನ್ನ ಉಸಿರನ್ನ ಮೇಲೆ ನಾನು ಗಮನ ಹರಿಸುವುದೇ ಧ್ಯಾನ. ಜಸ್ಟ್ ಅಬ್ಸರ್ವ್ ಮೈ ಬ್ರೆತ್ ಅಂತ ಹೇಳ್ತಾರೆ. ನನ್ನ ಉಸಿರಾಟವನ್ನ ನಾನು ಅಂದ್ರೆ ಧ್ಯಾನ ಅಂದ್ರೆ ನನ್ನ ದೇಹವನ್ನ ನಾನು ಗಮನಿಸ್ತಾ ಬರೋದು. ನಾನಿದ್ದೀನಿ, ನನ್ನ ದೇಹ, ನನ್ನ ಉಸಿರು ಅನ್ನೋದನ್ನ ನಾನು ಯಾವಾಗ ಗಮನಿಸ್ತಾ ಬರ್ತೀನಿ, ಅದು ಧ್ಯಾನ ಸ್ಥಿತಿ ಅಂತ ನಾವು ಹೇಳ್ಬೋದು. ಮುಖ್ಯವಾಗಿ ಉಸಿರಿನ ಮೇಲೆ ಗಮನ ಹರಿಸಿ ಅದು ಒಂದು ಧ್ಯಾನ ಸ್ಥಿತಿ ಅಂತಾರೆ. ಕೆಲವರು ನಿಮ್ಮ 2 ಹುಬ್ಬಿನ ಮಧ್ಯ ಒಂದು ಕೇಂದ್ರೀಕರಿಸಿ ಅದು ಧ್ಯಾನ ಅಂತ ಅಂತಾರೆ. ಕೆಲವ್ರು ಏನು ಮಾಡ್ತಾರೆ, ಇಡೀ ದೇಹನ ಅವಲೋಕನ ಮಾಡಿ ಕಾಲು ಹೆಬ್ಬೆರಳಿನಿಂದ ಅವರು ಮೇಲೆ ಹೇಳ್ಕೊಂತ ಬರ್ತಾರೆ. ಕಾಲು ಹೆಬ್ಬೆರಳನ್ನ ಗಮನಿಸಿ, ಅದರ ನಂತರದ ಬೆರಳು ಗಮನಿಸಿ, ಮೇಲೆ ಆ ಥರ ಹೇಳ್ಕೊಂತ ಬಂದರೆ ಅಂದರೆ ನನ್ನ ದೇಹವನ್ನು ನಾನು ಗಮನಿಸೋದು ಅಂತ. ಇದೂ ಧ್ಯಾನನೇ. ಇದೆಲ್ಲ ಧ್ಯಾನದ ಬೇರೆ ಬೇರೆ ಪ್ರಕಾರಗಳು. ಮೈಂಡ್ಫುಲ್ನೆಸ್ ಅಂತ ಇದೆಯಲ್ಲ, ಅದು ಧ್ಯಾನ. ಮೈಂಡ್ಫುಲ್ ಅಂದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅದರ ಒಳಗಡೆ ನಾನು ಸಂಪೂರ್ಣವಾಗಿ ಲೀನ ಆಗೋದು ಮೈಂಡ್ಫುಲ್ನೆಸ್. ಈ ಮೈಂಡ್ಫುಲ್ ಈಟಿಂಗ್ ಅಂತ ನೀವು ಕೇಳಿರ್ಬೋದು. ಮೈಂಡ್ಫುಲ್ ಈಟಿಂಗು ಧ್ಯಾನನೇ. ಇಟ್ಸ್ ಅ ಕೈಂಡ್ ಆಫ್ ಮೆಡಿಟೇಷನ್ನೇ. ಮೈಂಡ್ಫುಲ್ ಈಟಿಂಗಲ್ಲಿ ನೀವೇನು ಮಾಡ್ತೀವಿ, ನೀವು ಸೇವಿಸುವ ಪ್ರತಿಯೊಂದು ಆಹಾರದ ರುಚಿ, ಅದರ ಸ್ವಾದ, ಅದರದ್ದು ಕಲರ್, ಅದರದ್ದು ಏನು ಅದು ಟೆಕ್ಸ್ಚರ್ ಇರುತ್ತೆ, ನುಣುಪಾಗಿರೋದು, ಕ್ರಿಸ್ಪಿ, ಇದನ್ನು ಎಲ್ಲದೂ ನೀವು ಎಲ್ಲ ಪಂಚೇಂದ್ರಿಯಗಳಿಂದ ಅದನ್ನು ನೀವು ಸ್ವಾದ ಮಾಡ್ತಾ ಇರ್ತೀವಿ. ನಾಲಿಗೆ ಅದ್ರ ರುಚಿ ನೋಡ್ತಿರುತ್ತೆ, ಮೂಗು ಅದ್ರ ಸ್ಮೆಲ್ ನೋಡ್ತಾ ಇರುತ್ತೆ, ಅದ್ರದ್ದು ಮತ್ತು ಸ್ಪರ್ಶದಿಂದ ಅದ್ರದ್ದು ಗರಿಯಾಗಿದೆಯಾ ಅಥವಾ ಅದು ಮೃದುವಾಗಿದೆಯಾ ಆ ಥರದ್ದೆಲ್ಲ ನೋಡ್ತೀವಲ್ಲ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಾವು ಊಟ ಮಾಡೋದು. ಈಗ ಊಟ ಮಾಡಬೇಕಾದ್ರೂ ನಾನು ಏನು ತಿಂತಿದ್ದೀನಿ ಅನ್ನೋದ್ರಲ್ಲಿ ಏನೇನಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದು ಮೈಂಡ್ಫುಲ್ ಈಟಿಂಗ್. ಅದು ಅಂದ್ರೆ ಈಗ ಏನೋ ಈಗ ಒಂದು ಮಜ್ಜಿಗೆ ನಾನು ಕುಡ್ದೆ ಅಂದ್ರೆ ಆ ಮಜ್ಜಿಗೆಯಲ್ಲಿ ಬರೀ ಮಜ್ಜಿಗೆ ಉಪ್ಪು ಇತ್ತಾ, ಅದ್ರ ಜೊತೆ ಏನಾದ್ರೂ ಒಗ್ಗರಣೆ ಹಾಕಿದ್ರ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರ, ಅಂದ್ರೆ ಸಣ್ಣ ಸಣ್ಣ ವಿಚಾರಗಳನ್ನ ಗಮನಿಸಿ ಅದನ್ನ ಅಬ್ಸರ್ವ್ ಮಾಡಿ ಮತ್ತೆ ಅದನ್ನು ಅನುಭವಿಸೋದು. ಇದು ಮೈಂಡ್ಫುಲ್ನೆಸ್. ಮೈಂಡ್ಫುಲ್ ಮೆಡಿಟೇಷನ್ ಅಂದರೆ ನನ್ನ ಗಮನ ಅಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಏನೋ ಏನೇ ಮಾಡ್ತಿರೋ ಸಂಪೂರ್ಣ ಗಮನ ಅಲ್ಲಿರುತ್ತಲ್ಲ, ಅದು ನಾವು ಮೈಂಡ್ಫುಲ್ನೆಸ್ ಅಂತೀವಿ, ಮೈಂಡ್ಫುಲ್ ಮೆಡಿಟೇಷನ್ ಅಂತಾರೆ. ಇದೆಲ್ಲ ಮೆಡಿಟೇಷನ್ನ ಬೇರೆ ಬೇರೆ ವಿಧಾನಗಳಾದರೂ ಫೈನಲಿ ಏನಾಗುತ್ತೆ ಅಂದರೆ, ಇದೆಲ್ಲದು ಈಗ ಮುಕ್ಕೋಟಿ ದೇವರು ಅಂತ ನಾವು ಹೇಳಿದ್ರು ಒಂದೇ, ಎಲ್ಲ ದೇವರು ಒಂದೇ ಅಂತೀವಲ್ವಾ, ಬೇರೆ ಬೇರೆ ಪ್ರಕಾರ ಇರ್ಬೋದು, ಬಟ್ ಫೈನಲಿ ಒಂದೇ. ಅದು ಸೂಪರ್ ಕಾನ್ಷಿಯಸ್ ಅಥವಾ ಹೈಯರ್ ಕಾನ್ಷಿಯಸ್ ಅಂತ ನಾವೇನಂತೀವಿ, ಅಥವಾ ಯೂನಿವರ್ಸಲ್ ಎನರ್ಜಿ, ಪವರ್ ಅಂತೀವಲ್ಲ, ಆ ಥರ ಅದು. ಸೊ ಇಲ್ಲೇನಾಗುತ್ತೆ, ಇದು ಮಾಡಿದಾಗ ನಮ್ಮಲ್ಲಿ 2 ಥರ ನರ್ವಸ್ ಸಿಸ್ಟಮ್ ಇದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಏನು ಅಂತಂದರೆ, ನಮಗೆ ಆವಾಗಲೂ ಅಲರ್ಟ್ ಮಾಡೋ ಅಂಥದ್ದು, ಎಕ್ಸೈಟ್ ಮಾಡೋ ಅಂಥದ್ದು. ಏನೋ ಒಂದು ಸಂದರ್ಭ ಬಂತು, ನಾನು ಅದಕ್ಕೆ ಕೋಪಪ್ ಮಾಡಬೇಕು, ಆಗ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಕಾರ್ಟಿಸಾಲು ಸ್ಟ್ರೆಸ್ ಹಾರ್ಮೋನು. ಕಾರ್ಟಿಸಾಲು, ಎಡ್ರಿನಲಿನು, ನಾರ್ ಎಡ್ರಿನಲಿನು ಇವೆಲ್ಲ ಇದೆಯಲ್ಲ, ನಮ್ಮ ಬಾಡಿನ ಸಮಸ್ಯೆ ಎದುರಿಸೋಕ್ಕೆ ಪ್ರಿಪೇರ್ ಮಾಡೋ ಅಂಥದ್ದು. ಆ ಸಮಸ್ಯೆ ಮುಗ್ದಿದ ತಕ್ಷಣ ಕಾರ್ಟಿಸಾಲು ಡೌನ್ ಆಗಬೇಕದು. ಮೊದಲೆಲ್ಲ ಹಾಗೆ ಆಗ್ತಾ ಇತ್ತು. ಈಗ ಅಂದರೆ ಸ್ಟ್ರೆಸ್ಸು ಬೇಕು, ಸ್ಟ್ರೆಸ್ ಎಲ್ಲ ಕೆಟ್ಟದು ಅಂತಲ್ಲ, ಅದರಲ್ಲೂ 2 ಥರ ಇದೆ, ಯೂ ಸ್ಟ್ರೆಸ್, ಡಿ ಸ್ಟ್ರೆಸ್ ಅಂತ. ಯೂ ಸ್ಟ್ರೆಸ್ ಅನ್ನೋದು ಒಳ್ಳೇದು, ಡಿಸ್ಟ್ರೆಸ್ ಅನ್ನೋದು ಅದು ಒಳ್ಳೇದಲ್ಲ. ಸ್ಟ್ರೆಸ್ ಹೆಂಗೆ ಅಂತಂದರೆ, ಈಗ ನಿಮಗೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ನೋಡಿ ಇದನ್ನು ನೀವು ಇಷ್ಟು ಬೇಗ ರಿಪೋರ್ಟ್ ಮಾಡಬೇಕು ಅಂತ. ಇಟ್ ಇಸ್ ಅ ಸ್ಟ್ರೆಸ್ ಆದ್ರೂ ಅದಕ್ಕೆ ಒಂದು ಟೈಮ್ ಬೌಂಡ್ ಇದೆ. ಅದು ಮುಗಿಸಿದ ತಕ್ಷಣ ನಿಮಗೆ ರಿಲೀಫು, ಅಬ್ಬಾ ನನ್ನ ಕೆಲಸ ಚೆನ್ನಾಗಾಯಿತು ಮಾಡಿದೆ, ಸೊ ಯು ವಿಲ್ ಕಾಮ್ ಡೌನ್. ಬಟ್ ನಮಗೆ ಈಗ ಏನಾಗ್ತಿದೆ ಅಂದರೆ ಹಂಗೆ ಆಗ್ತಾ ಇಲ್ಲ. ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಇದು ಮುಗಿಸಿದ ತಕ್ಷಣ ನಿಮಗೆ ಇನ್ನೊಂದು ರೆಡಿ ಇರುತ್ತೆ.
ನೀವು ಅದು ಮುಗಿಸಿದ ತಕ್ಷಣ ಪುನಃ ನಮಗೆ ರೆಸ್ಟ್ ಇಲ್ಲ, ಪುನಃ ಇನ್ನೊಂದು. ಸೊ ನಮಗೆ ಕಂಟಿನ್ಯೂಸ್ಸು ಈ ಸ್ಟ್ರೆಸ್ದು ಡಿಫ್ರೆಂಟ್ ಫೇಸಸ್ ಹೋಗಿ ಹೋಗಿ ಏನಾಗುತ್ತೆ ಅಂತ ಕ್ರಾನಿಕ್ ಹೊಟ್ಟೋಗ್ತೀವಿ. ಸ್ಟ್ರೆಸ್ದು ಇದು ಕಮ್ಮಿ ಆಗೋದೇ ಇಲ್ಲ ನಮಗೆ. ಸೊ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗಲೂ ಆಕ್ಟಿವೇಟ್ ಆಗುತ್ತೆ. ಇದಕ್ಕೆ ಪ್ಯಾರಲಲ್ ಆಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ. ಅದ್ರ ಕೆಲಸ ಏನು ಅಂದರೆ ಸ್ಟ್ರೆಸ್ನ ಕಮ್ಮಿ ಮಾಡೋದು. ಒಂದು ಜಾಸ್ತಿ ಆದರೆ ಇನ್ನೊಂದು ಅದು ಕೌಂಟ್ರಾಕ್ಟ್ ಮಾಡಕ್ಕೆ ಬೇಕಲ್ವಾ ಸಿಸ್ಟಮಲ್ಲಿ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅದನ್ನು ಕೌಂಟರ್ ಆಕ್ಟ್ ಮಾಡಿ ಅದನ್ನ ಕಮ್ಮಿ ಮಾಡ್ತಾ ಬರುತ್ತೆ. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕು ಅಂದರೆ ವೇಗಸ್ ನರ್ವ್ ಅಂತ ಕೇಳಿರ್ಬೇಕು ನೀವು. ಇತ್ತೀಚೆಗೆ ವೇಗಸ್ ನರ್ವ್ ಆಕ್ಟಿವೇಶನ್ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ವೇಗಸ್ ಲಾಂಗೆಸ್ಟ್ ನರ್ವ್, ಅದು ಕ್ರೇನಿಯಲ್ ನರ್ವ್, ಅದು ಮೆದುಳಿನಿಂದ ಶುರುವಾಗಿ ಕಾಲ್ವರೆಗೂ ಬರೋ ಅಂಥದ್ದು. ಅದು ಕೆಲವೊಂದು ಕ್ರಿಯೆಗಳಿರುತ್ತೆ, ಮ್ಯೂಸಿಕ್ ಥೆರಪಿ ಆಗ್ಬೋದು, ನೇಚರ್ ವಾಕ್ ಆಗ್ಬೋದು, ಮಸಾಜಿಂಗ್ ಆಗ್ಬೋದು, ಅಥವಾ ಈ ಗಾರ್ಗ್ಲಿಂಗ್ ಮಾಡ್ತೀವಲ್ಲ ಬೆಳಗಿನ ಹೊತ್ತು ಅದಾಗ್ಬೋದು, ಅಥವಾ ತುಂಬ ಸುಸ್ತಾದಾಗ ಮುಖಕ್ಕೆ ತಣ್ಣೀರು ಹಾಕೊಂಡಾಗ್ಲೂ ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಇದೆಲ್ಲ ಮಾಡಿದಾಗ ನಮಗೆ ಗೊತ್ತಿಲ್ದಂಗೆ ಖುಷಿ ಆಗ್ತೀವಿ ನಾವು. ತುಂಬ ಟಯರ್ಡ್ ಆದಾಗ ತಣ್ಣೀರು ಮುಖಕ್ಕೆ ತೊಳ್ಕೊಂಡಾಗ ಒಂಥರ ಸಮಾಧಾನ ಅನಿಸುತ್ತೆ. ಅಥವಾ ಕಾಲಿಗೆ ತೊಳ್ಕೊಂಡಾಗ ಅಥವಾ ಮಸಾಜ್ ಆದಾಗ ಕಾಲಿಗೆ ಅಥವಾ ಓಡಾಡಿದಾಗ ಇದೆಲ್ಲ ವೇಗಸ್ ನರ್ವ್ ಆಕ್ಟಿವೇಟ್ ಮಾಡೋ ಅಂಥದ್ದು. ಅದು ಆಕ್ಟಿವೇಟ್ ಆದರೆ ನಮ್ಮ ಮೆದುಳಿನಲ್ಲಿ 3 ಥರದ ಭಾಗಗಳಿದೆ. ಒಂದು ಬ್ರೈನ್ ಸ್ಟೆಮ್ ಅಂತ ಕರಿತೀವಿ. ಅದ್ರದ್ದು ಕೆಲಸ ಏನಂದರೆ ಹಾರ್ಟ್ ಬೀಟು ಎಲ್ಲ ಬೇರೆ ಥರದ ಉಸಿರಾಟ, ಹಾರ್ಟ್ ಬೀಟ್ ಇಂಥದ್ದೆಲ್ಲ ಅದನ್ನು ಕಂಟ್ರೋಲ್ ಮಾಡೋ ಅಂಥದ್ದು ಬ್ರೈನ್ ಸ್ಟೆಮ್. ಅದ್ರ ಮೇಲಿರೋದು ರೆಪ್ಟಿಲಿಯನ್ ಬ್ರೈನ್ ಅಂತ. ನಮ್ಮದು ರೆಪ್ಟಿಲಿಯನ್ ಬ್ರೈನ್ ಅಂದರೆ ನಮಗೆ ಪ್ರಾಣಿ ಬ್ರೈನು ಇದೆ ನಮ್ಮಲ್ಲಿ. ಮನುಷ್ಯ ಎಷ್ಟೇ ಅಡ್ವಾನ್ಸ್ ಆದರೂ ಅವನಲ್ಲಿ ಪ್ರಾಣಿ ಬ್ರೈನು ಇದೆ. ಅದನ್ನು ರೆಪ್ಟಿಲಿಯನ್ ಬ್ರೈನ್ ಅಂತ ಅಂತೀವಿ. ಅದನ್ನು ಲಿಂಬಿಕ್ ಲೂಪ್ ಅಂತಲೂ ಅಂತೀವಿ. ಲಿಂಬಿಕ್ ಸಿಸ್ಟಮ್ ನಮ್ಮ ಎಲ್ಲ ಕೋಪ, ತಾಪ ಅಥವಾ ಆಸೆ, ಆಕಾಂಕ್ಷೆ, ಪ್ರೀತಿ, ದ್ವೇಷ, ಆಮೇಲೆ ಲೈಂಗಿಕತೆ ಇದೆಲ್ಲ ಇರೋದು ಈ ಲಿಂಬಿಕ್ ಲೂಪಲ್ಲಿ, ಈ ರೆಪ್ಟಿಲಿಯನ್ ಬ್ರೈನಲ್ಲಿ. ಅದ್ರ ಮೇಲೆ ಬರೋ ಅಂಥದ್ದು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ. ಇದು ಯಾವ ಥರ ಅಂದರೆ ಇದು ನಿಜವಾದ ಮನುಷ್ಯನ ಬ್ರೈನು. ಅದು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ತರ್ಕ ಮಾಡೋದು, ವಿವೇಕ ಅಂತಲ್ಲ, ವಿವೇಕ ಎಲ್ಲಿದೆ ಅಂದರೆ ಅದು ಇಲ್ಲಿ ಮುಂದಿನ ಭಾಗದಲ್ಲಿ ಇದೆ ಅಂತ ನಾವು ಹೇಳ್ಬೋದು. ವಿವೇಕ ಮತ್ತು ತರ್ಕ ಮಾಡೋದು, ಸರಿಯಾದು ತಪ್ಪ್ಯಾವುದು, ಸಮಸ್ಯೆಗಳನ್ನು ಹೇಗೆ ನಿಭಾಯಿಸೋದು, ಸಮಾಧಾನದಿಂದ ಅದನ್ನು ಹೇಗೆ ಕೇಳೋದು, ಈ ಥರದ್ದೆಲ್ಲ ಅಂದರೆ ಸ್ವಲ್ಪ ಅಡ್ವಾನ್ಸ್ ಮನುಷ್ಯ ಅಂದಾಗ ನಾವು ಸ್ವಲ್ಪ ಎಲಿವೇಟೆಡ್ ಅಲ್ವಾ, ಆ ಥರದ್ದನ್ನು ಮಾಡಬೇಕಾಗಿರೋದು ಮೆಮಿಲಿಯನ್ ಬ್ರೈನು. ಈ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ಈ ಮನುಷ್ಯನ ಬ್ರೈನ್ ಇದೆಯಲ್ಲ, ಈ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅದೇ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಯಾರು ಮೆಡಿಟೇಷನ್ ಮಾಡ್ತಾರೆ ಅಂಥ ವ್ಯಕ್ತಿಗಳು ತುಂಬ ಸಮಾಧಾನವಾಗಿರ್ತಾರೆ, ನಗುಮುಖ ಇರುತ್ತೆ, ಸಮಸ್ಯೆಗಳನ್ನು ಭಾಳ ಸುಲಭವಾಗಿ ಪರಿಹರಿಸ್ತಾರೆ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ, ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ನಡ್ಕೊತಾರೆ. ಯಾವ ವ್ಯಕ್ತಿ ಮೆಡಿಟೇಷನ್ ಮಾಡೋದಿಲ್ಲ ಅಂತ ಒಂದು ಲಿಂಬಿಕ್ ಲೂಪಲ್ಲೇ ಸಿಗಾಕಂತಾನೆ ಅವನು. ಅವನಿಗೆ ಯಾವತ್ತೂ ಅವನು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ಹೋಗೋದೇ ಇಲ್ಲ ಅವನು. ಸೊ ಅವನಿಗೆ ವಿವೇಕ ಇರಲ್ಲ, ಸಮಸ್ಯೆ ನಿಭಾಯಿಸೋದು ಹೇಗೆ ಗೊತ್ತಿಲ್ಲ, ಸಮಾಜದಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಅಂದರೆ ಇದೆಲ್ಲ ನಾವು ಏನೇನೋ ನಡವಳಿಕೆ ಅಂತ ಅಂತೀವಲ್ವಾ, ಆ ನಡವಳಿಕೆಗಳು ಎಲ್ಲ ಗೊತ್ತಾಗಬೇಕು ಅಂದರೆ ನಮಗೆ ವಿವೇಕ ಇರಬೇಕು. ಈಗ ನೀವು ನೋಡ್ಬೋದು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಯುವತಿಯರು ಈ ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ತುಂಬ ಕೆಟ್ಟದಾಗಿ ಅವರು ಒಂದು ಡ್ರೆಸ್ ಎಲ್ಲ ಹಾಕೊಂಡು ಮಾಡ್ತಾರಲ್ವ, ನಾವು ಅನ್ಕೊಂತೀವಿ ಬುದ್ಧಿ ಇಲ್ವಾ ಇವಕ್ಕೆ ಅಂತ. ಅವ್ರಿಗೆ ಆ ಪ್ರೀಫ್ರಂಟಲ್ ಕಾರ್ಟೆಕ್ಸೇ ಆಕ್ಟಿವೇಟ್ ಆಗಿರಲ್ಲ ಅವರು, ಅವ್ರಿಗೆಲ್ಲ ಲಿಂಬಿಕಲ್ಲೇ ಇರ್ತಾರೆ ಅವರು. ಸೊ ಅಂದರೆ ಯಾವ ರೀತಿ ಇರಬೇಕು ಅನ್ನೋ ಒಂದು ಬೇಸಿಕ್ ತಿಳುವಳಿಕೆನೂ ಸಹ ಅವ್ರಿಗಿರಲ್ಲ. ಕಾರಣ ಏನಂತಂದರೆ ಈ ಒಂದು ಧ್ಯಾನ ಅನ್ನೋದೇ ಆಗಲಿ ಈ ಥರದ್ದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಇದ್ರ ಬಗ್ಗೆ ಯಾರು ಹೇಳ್ಕೊಟ್ಟು ಇರಲ್ಲ, ಒಂದು ತಿಳುವಳಿಕೆನೂ ಇರಲ್ಲ. ಅದಕ್ಕೆ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತೀವಲ್ಲ, ಎಲ್ಲೋ ಒಂದು ಕಡೆ ಹೋಗಿ ಸಮಾಧಾನವಾಗಿ ಕೂತ್ಕೊಳ್ಳೋದು, ಸ್ವಲ್ಪ ಧ್ಯಾನ ಮಾಡೋದು, ಆ ದೇವಸ್ಥಾನ ಆಗ್ಬೋದು, ಮಠ ಆಗ್ಬೋದು, ಅಥವಾ ಪ್ರಶಾಂತವಾದ ಸ್ಥಳ ಆಗ್ಬೋದು, ಪಾರ್ಕ್ ಆಗ್ಬೋದು, ಅಂದರೆ ಜನ ಜಾಸ್ತಿ ಡಿಸ್ಟರ್ಬೆನ್ಸ್ ಎಲ್ಲಿ ಇರಲ್ಲ, ಅಥವಾ ಬೆಳಗಿನ ಜಾವದಲ್ಲಿ ಮನೆಯಲ್ಲೇ ಆಗ್ಬೋದು, ರಾತ್ರಿ ಹೊತ್ತು ಮಲಗಕ್ಕೆ ಮೊದಲಾಗ್ಬೋದು. ಈ ಥರ ಎಲ್ಲ ನಾವು ಮಾಡ್ತಾ ಬಂದರೆ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆದಾಗ ಅದ್ಭುತವಾಗಿ ನಾವು ಅಂದರೆ ಅದನ್ನೇ ನಾವು ಮಾನವ ಬೇಕಾದ್ರೆ ದೇವರಾಗ್ಬೋದು ಅಂತೀವಲ್ಲ, ಇದು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗಬೇಕು. ಆವಾಗ ಮಾತ್ರ ಮಾನವ ದೇವರಾದ್ರೂ ಆಗ್ಬೋದು. ಅವನು ಯಾವಾಗಲೂ ಲಿಂಬಿಕ್ ಲೂಪಲ್ಲಿ ಇದ್ರೆ ಅವನು ಪ್ರಾಣಿ ಥರ, ಅವನಿಗೆ ಏನು ಗೊತ್ತೇ ಇಲ್ಲ, ಅವನಿಗೆ ಯಾವ ರೀತಿ ಇರಬೇಕು ಅನ್ನೋದೇ ಗೊತ್ತಾಗದೇ ಇದ್ದಂಗೆನೂ ಬದುಕ್ತಾರೆ. ಹಾಗಾಗಿ ಇಲ್ಲಿ 2 ಭಾಳ ಮುಖ್ಯವಾದ ಅಂಶ. ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆದರೆ ಲಿಂಬಿಕ್ಕು ಶಟ್ ಡೌನ್ ಆಗುತ್ತೆ, ಲಿಂಬಿಕ್ ಆಕ್ಟಿವೇಟ್ ಆದರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಶಟ್ ಡೌನ್ ಆಗುತ್ತೆ. ಸೊ ನಾವು ಯಾವಾಗಲೂ ಆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಮಾಡಬೇಕು ಅಂದರೆ ಒಳ್ಳೆಯ ಹವ್ಯಾಸಗಳು, ಒಳ್ಳೆಯ ಜನರ ಜೊತೆ ನಾವು ಸೇರ್ಕೊಂಡು ಒಂದು ಧ್ಯಾನ ಅಥವಾ ಯೋಗ ಈ ಥರದ್ದೆಲ್ಲ ಕೆಲವೊಂದು ಒಳ್ಳೆ ಪ್ರಾಕ್ಟೀಸ್ಗಳನ್ನ, ಮ್ಯೂಸಿಕ್ ಆಗ್ಬೋದು, ನೇಚರ್ ವಾಕ್ ಆಗ್ಬೋದು, ಗುಂಪಲ್ಲಿ ನಾವು ಒಂದು ಒಳ್ಳೆ ಆ್ಯಕ್ಟಿವಿಟಿ ಮಾಡೋಂಥ ಇಂಥದ್ದೆಲ್ಲ ಮಾಡೋದ್ರಿಂದ ನಾವು ಯಾವಾಗಲೂ ಒಂದು ಒಳ್ಳೆಯ ಹೆಲ್ತಿ ವೇಲಿ ಇರ್ಬೋದು, ಮತ್ತು ನಾವು ಸಮಾಜದಲ್ಲಿ ಬೇರೆಯವ್ರಿಗೂ ಮಾದರಿಯಾಗೂ ಸಹ ಇರಬಹುದು.
ಓಕೆ, ಧ್ಯಾನದ ಮಹತ್ವವೇನು ಅಂತ ಹೇಳೋದ್ರ ಬಗ್ಗೆ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಮ್ಯಾಮ್ ನಿಮ್ಗೆ. ನಮಸ್ತೆ. ಇದೇ ರೀತಿ ಮತ್ತಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.